there is a saying, when rape is inevitable, lie down and enjoy it. ಹಲೋ ಗಾಯ್ಸ್, ಈ ವಿಡಿಯೋ ಅಂತೂ ಎಲ್ಲರೂ ನೋಡಿದ್ದೀರಾ. ಈ ವಿಡಿಯೋ ಅಂತೂ ತುಂಬ ಟ್ರೆಂಡಿಂಗಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನಡೀತಾ ಇದೆ. ಈ ವಿಡಿಯೋ ಯಾವಾಗಿಂದು ಅಂತ ನಿಮ್ಗೇನಾದ್ರು ಗೊತ್ತಾ? ಈ ವಿಡಿಯೋ ಹೆಚ್ಚು ಕಮ್ಮಿಗೆ 4ರಿಂದ 5 ವರ್ಷ ಹಳೆಯ ವಿಡಿಯೋ. ಇದು 2021 ವಿಡಿಯೋ. ಇವಾಗ ಯಾಕೆ ಇನ್ಸ್ಟಾಗ್ರಾಮಲ್ಲಿ ಇಷ್ಟೊಂದು ಟ್ರೆಂಡ್ ಆಗ್ತಾ ಇದೆ ಅಂತ ನಿಮಗೇನಾದ್ರು ಗೊತ್ತಾ? ಈ ಮಾತನ್ನು ಕಾಂಗ್ರೆಸ್ ಶಾಸಕರಾದ ರಮೇಶ್ ಕುಮಾರ್ ಅವರು ಮಾತಾಡಿರ್ತಾರೆ. ಆ ಮಾತಾಡಾದ್ಮೇಲೆ ಅವರು ಅಪಾಲಜಿ ಕೂಡ ಮಾಡ್ಕೊತಾರೆ, ಕ್ಷಮೆ ಕೂಡ ಕೇಳಿರ್ತಾರೆ ಅಸೆಂಬ್ಲಿಲೇ. ಉಲ್ಲೇಖ ಮಾಡಿರ್ತಕ್ಕಂಥ ಮಾತುಗಳಿಂದ ಸಮಾಜದ ಯಾವುದೇ ವರ್ಗದ ಜನರಿಗೆ, ಮಹಿಳೆಯರನ್ನು ಸೇರಿಸಿ ವಿಶೇಷವಾಗಿ ಒಂದು ವೇಳೆ ನೋವಾಗಿದ್ದರೆ ನನಗೆ ಅದಕ್ಕೆ ವಿಷಾದ ವ್ಯಕ್ತಪಡಿಸೋದಕ್ಕೆ ಯಾವ ಮುಜುಗರನೂ ಇಲ್ಲ. ನನ್ನಿಂದ ಅಪರಾಧ ಆಗಿದೆ ಅನ್ನೋ ತೀರ್ಮಾನಕ್ಕೆ ಈಗಾಗಲೇ ಬಂದು ತೀರ್ಪು ಕೊಟ್ಟುಬಿಟ್ಟಿದ್ದಾರೆ. ಆದ್ದರಿಂದ ನಾನು ಕ್ಷಮೆಯನ್ನು ಕೋರ್ತೇನೆ. ಇವರು ಮಾತಾಡಿದ್ದು ನಾನು ಸರಿ ಅಂತ ಹೇಳ್ತಾ ಇಲ್ಲ, ಇವರು ಮಾತಾಡಿದ್ದು ಪಕ್ಕಾ ತಪ್ಪೆ ಈ ಮಾತಂತೂ. ಆದರೆ ಈ ವಿಡಿಯೋ ಇವಾಗ ಯಾಕೆ ವೈರಲ್ ಆಗ್ತಾ ಇದೆ ನೋಡಿ. ಇವರು ಕ್ಷಮಾಪಣೆ ಕೇಳಿದ್ರು ಸಹ ಈ ವಿಡಿಯೋ 4-5 ವರ್ಷ ಹಳೆಯ ವಿಡಿಯೋ ಆದಮೇಲೆ ಇವಾಗ ಯಾಕೆ ವೈರಲ್ ಆಗ್ತಾ ಇದೆ? ಈ ವಿಡಿಯೋ ಕರ್ನಾಟಕದ ವಿಧಾನಸೌಧದಲ್ಲಿ ನಡೆದಿರುವಂಥ ವಿಡಿಯೋ ಆದರೂ ಸಹ ಇದು ಆಲ್ ಇಂಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ಇಲ್ಲಿ ನೋಡಿ, ಇವರು ಕಾಣಿಸ್ತಾ ಇರೋರು ಹಿಂದಿ ಕ್ರಿಯೇಟರು. ಇವರು ಹೇಳೋ ಪ್ರಕಾರ 4-5 ವರ್ಷ ಹಳೆಯ ವಿಡಿಯೋ ಆದರೂ ಸಹ ಇದು ಯಾಕೆ ವೈರಲ್ ಆಗ್ತಾ ಇದೆ ಗೊತ್ತಾ ನಿಮಗೆ? ಹಾಗಾದರೆ ಜನರಿಂದ ಏನನ್ನ ಮರೆಮಾಚಿಸೋದಕ್ಕೆ ಈ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ. ಉತ್ತರಾಖಂಡದ BJP ಪಕ್ಷದ ನಾಯಕರಾದ ವಿನೋದ್ ಆರ್ಯ ಅನ್ನೋ ಅವರ ಮಗ, ಅವರ ರೆಸ್ಟೋರೆಂಟಲ್ಲೇ ಕೆಲಸ ಮಾಡ್ತಿದ್ದಂಥ ಅಂಕಿತಾ ಅನ್ನೋ 19 ವರ್ಷದ ಯುವತಿನ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಆದ್ದರಿಂದ ಉತ್ತರಾಖಂಡದ ಜನರು ತುಂಬ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ BJP ಪಕ್ಷದ ವಿರುದ್ಧ. ಆದ್ದರಿಂದ ಅದನ್ನು ಮರೆಮಾಚಿಸಿ ಈ ಕಡೆ ಜನರ ಗಮನವನ್ನು ಸೆಳೆಯೋದಕ್ಕೆ ಈ ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇರೋರು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಘಟನೆ ಏನು ಅಂದರೆ, BJP ನಾಯಕರಾದ UPಯ MLA ಕುಲ್ದೀಪ್ ಸಿಂಗ್ ಅನ್ನೋವರು 17 ವರ್ಷದ ಯುವತಿ ಅವರ ಹತ್ತಿರ ಏನೋ ಸಹಾಯಕ್ಕೆ ಅಂತ ಬಂದಾಗ ಆ ಯುವತಿಯ ಮೇಲೆ ರೇಪ್ ಮಾಡಿರ್ತಾರೆ. ಆ ರೇಪ್ ಕೇಸ್ನ ಇವರು ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಹೋಗಿ ಕೇಸ್ನ ಮಾಡೋದಕ್ಕೆ ಅಂತ ನೋಡ್ತಾರೆ. ಆದರೆ ಆ ಕೇಸ್ನ ಯಾರೂ ತಗೊಳ್ಳಲ್ಲ MLA ವಿರುದ್ಧ. ಆದ್ದರಿಂದ ಇವರು CM ಯೋಗಿ ಆದಿತ್ಯನಾಥ್ ಅವರ ಮನೆ ಮುಂದೆ ಹೋಗಿ ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಳ್ಳೋಕ್ಕೆ ಅಂತ ಹೋಗ್ತಾಳೆ ಆ ಯುವತಿ. ಆಗ ಕುಲ್ದೀಪ್ ಸಿಂಗ್ ಮೇಲೆ FIRನ ಹಾಕ್ತಾರೆ. ಆಮೇಲೆ FIR ಹಾಕಾದ್ಮೇಲೆ ಆ ಹೆಣ್ಣು ಮಗಳ ತಂದೆ ಏನಿರ್ತಾರೆ ಆ ತಂದೆನ ಕರೆಸಿ ಪೊಲೀಸ್ ಸ್ಟೇಷನಲ್ಲಿ ಬೆದರಿಕೆ ಹಾಕ್ತಾರೆ, ಕೇಸ್ನ ವಾಪಸ್ ತಗೋ ಅಂತ. ಅವರು ಕೇಸ್ನ ವಾಪಸ್ ತಗೊಳ್ಳಲ್ಲ. ಆದ್ದರಿಂದ ಅವರ ತಂದೆನ ಪೊಲೀಸ್ ಸ್ಟೇಷನಲ್ಲೇ ಯಾವುದೋ ಕೇಸಲ್ಲಿ ಸಿಗಾಕ್ಸಿ ಅವರನ್ನು ಅಲ್ಲೇ ಜೀವ ಸಮೇತ ಪೊಲೀಸ್ ಸ್ಟೇಷನಲ್ಲೇ ಜೀವ ಹೋಗೋ ಥರ ಹೊಡೆದು ಅವರನ್ನು ಸಾಯಿಸಾಕ್ತಾರೆ. ಆಮೇಲೆ ನಂತರ ಇವರು ಏನಿರ್ತಾರೆ ಅವರ ಫ್ಯಾಮಿಲಿ ಜೊತೆ 5 ಮೆಂಬರ್ಸ್ ಅವರ ಲಾಯರ್ ಜೊತೆ ಕೋರ್ಟಿಗೆ ಹೋಗ್ಬೇಕಾದ್ರೆ ಲಾರಿಯಿಂದ ಅವರ ಕಾರನ್ನು ಗುದ್ದಿಸಿ ಅವರ ಫ್ಯಾಮಿಲಿ ಮೆಂಬರ್ಸ್ 3 ಜನನ ಅಲ್ಲೇ ಸಾಯಿಸಾಕ್ತಾರೆ. ಅದರಲ್ಲಿ ಈ ಹುಡುಗಿ ಮತ್ತು ಲಾಯರ್ ಮಾತ್ರ ಉಳಿತಾರೆ. ಆದರೆ ಇದೆಲ್ಲ ಕೇಸಾಗಿ ಈ ಕುಲ್ದೀಪ್ ಸಿಂಗ್ ಅವರ ಮೇಲೆ FIR ಆಗಿರುತ್ತೆ. ಈ FIR ಆದಮೇಲೆ ಇವಾಗ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ, ಕೋರ್ಟ್ ಏನು ನಿರ್ಧಾರ ತಗೊಂಡಿದೆ ಅಂದರೆ ಇವರ ಹತ್ರ 15 ಲಕ್ಷ ದುಡ್ಡು ಕಟ್ಟಿಸ್ಕೊಂಡು ಇವರನ್ನು ವಾಪಸ್ಸು ಬಿಡ್ತಾ ಇದೆ. ಆದ್ದರಿಂದ ಜನರು ತುಂಬ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಹೆಣ್ಣು ಮಗಳಿಗೆ ಇಷ್ಟೊಂದು ಅನ್ಯಾಯ ಆಗಿದೆ, ಜಸ್ಟ್ 15 ಲಕ್ಷ ಕಟ್ಟಿ ಇವರನ್ನು ಆಚೆಗೆ ಬಿಡೋದಂತೆ. ಇದು ಯಾವ ಥರ ನ್ಯಾಯ? ಅದಕ್ಕೆ ಜನರು ತುಂಬ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ BJP ಪಕ್ಷದ ಮೇಲೆ ಜನರು ತುಂಬ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಜನರಲ್ಲಿ ಕೆಟ್ಟ ಅಭಿಪ್ರಾಯ ಬರಲಿ ಅಂತ ಜನರ ಗಮನವನ್ನು ಮರೆಮಾಚಿಸ್ತಾ ಇದ್ದಾರೆ. ಇದೇ ಈ ವಿಡಿಯೋ ವೈರಲ್ ಆಗ್ತಿರೋ ಅಂಥ ಕಾರಣ.